ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ SK Tech Life ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಬಹಳಷ್ಟು ಜನಕ್ಕೆ ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ, ಕಾಮೆಂಟ್ ಮಾಡ್ತಾ ಇದ್ದಾರೆ. ಅದ್ರ ಸಲುವಾಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ಅದ್ರ ಸಲುವಾಗಿ ಅಮೌಂಟ್ ಬಂದಿಲ್ಲ ಅಂತ. ಫಸ್ಟ್ ಏನಿಲ್ಲ, ನಿಮಗೆ ಒಂದು ಆ್ಯಪ್ ಬಗ್ಗೆ ತಿಳಿಸ್ಕೊಡ್ತೀನಿ. ಆ ಆ್ಯಪ್ನಲ್ಲಿ ನೀವೆಲ್ಲ ರಿಸರ್ಚ್ ಮಾಡ್ಬೋದು, ಅಂದರೆ ಅಮೌಂಟ್ ಬಂದಿದ್ದಿಲ್ಲ, ಯಾವಾಗ ಬರುತ್ತೆ ಅಂತ, ಮತ್ತೆ ನಮ್ಮ ಪ್ರಾಬ್ಲಮ್ನ ಯಾವ ಥರ ಸಾಲ್ವ್ ಮಾಡ್ಕೋಬೇಕಂತ ಆ ಆ್ಯಪ್ನಲ್ಲಿ ಎಲ್ಲ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡಿದ್ರೆ ನಿಮಗೆ ಕಂಟೆಂಟ್ ಅರ್ಥ ಆಗಲ್ಲ. ಕಂಟೆಂಟ್ ಅರ್ಥ ಆಗಿಲ್ಲ ಅಂದ್ರೂ ಕೂಡ ಪೂರ್ತಿ ವಿಡಿಯೋ ನೋಡಿದ್ರು ಕೂಡ ನಿಮಗೆ ಯೂಸ್ಫುಲ್ ಆಗಲ್ಲ. ಅದೇ ರೀತಿ ನನ್ನ ಚಾನಲ್ ಯಾರಾದರೂ ಹೊಸದಾಗಿ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವ ಬೆಲ್ ಆಕ್ಟಿವೇಟ್ ಮಾಡಿದ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರು ಕೂಡ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫಸ್ಟ್ ಫ್ರೆಂಡ್ಸ್, ಪ್ಲೇಸ್ಟೋರ್ ಹೋಗಿ ಒಂದು ಆ್ಯಪ್ ಡೌನ್ಲೋಡ್ ಮಾಡಬೇಕಾಗುತ್ತೆ ನೀವು. ಯಾಕಪ್ಪ ಅಂದರೆ ಆ ಆ್ಯಪ್ನಲ್ಲೇ ಎಲ್ಲ ನಾವು ನಿಮಗೆ ತಿಳಿಸ್ಕೊಡ್ತೀನಿ. ಆ ಆ್ಯಪ್ನಲ್ಲೇ ಎಲ್ಲ ಮಾಹಿತಿ ಇರೋದು ನಿಮಗೆ. ಫಸ್ಟ್ ಏನಿಲ್ಲ, ಪ್ಲೇಸ್ಟೋರ್ಗೆ ಹೋಗಿ ಏನಂತ ಸರ್ಚ್ ಮಾಡ್ತೀರಾ ಅಂದರೆ ಇಲ್ಲಿ ತೋರಿಸ್ತೀನಿ ನೋಡಿ. ಸರ್ಚ್ ಬಾರ್ನಲ್ಲಿ DBT ಅಂತ ಸರ್ಚ್ ಮಾಡಿ. ಈ ಥರ DBT ಅಂತ ಸರ್ಚ್ ಮಾಡಿದ್ರೆ ನಾನು ನೆಟ್ ಆಫ್ ಮಾಡೀನಿ, ಇವಾಗ ಆನ್ ಮಾಡ್ತೀನಿ ನೋಡಿ. ಇಲ್ಲಿ ಈ ಥರ DBT ಅಂತ ಸರ್ಚ್ ಮಾಡಿ ಈ ಥರ ಫಸ್ಟ್ ಬರುತ್ತೆ DBT ಕರ್ನಾಟಕ ಅಂತ. ಇಲ್ಲಿ ನೋಡ್ಕೋಬೋದು, ಇದೇ ಅದು ಆ್ಯಪು. ಈ ಆ್ಯಪ್ನ ನೀವು ಡೌನ್ಲೋಡ್ ಮಾಡಿ. ನಾನು ಆಲ್ರೆಡಿ ಡೌನ್ಲೋಡ್ ಮಾಡಿದ್ದೀನಿ, ಅದರ ಸಲುವಾಗಿ ಓಪನ್ ಅಂತ ಬಂದಿದ್ದೀನಿ. ಇಲ್ಲಿ ಓಪನ್ ಮಾಡ್ತೀನಿ. ನೀವು ಡೌನ್ಲೋಡ್ ಮಾಡಿ ನೆಕ್ಸ್ಟ್ ಪರ್ಮಿಷನ್ ಕೇಳುತ್ತೆ, ಪರ್ಮಿಷನ್ ಕೊಡ್ಬೋದು. ನಿಮ್ಮ ಆಧಾರ್ ಕಾರ್ಡ್ ಮುಖಾಂತರ ಲಾಗಿನ್ ಆಗಬೇಕು. ನೀವು ಈ ಆ್ಯಪ್ನಲ್ಲಿ ಆಧಾರ್ ಕಾರ್ಡ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಹಾಕಿ OTP ಎಂಟರ್ ಮಾಡಿ ರಿಜಿಸ್ಟರ್ ಆಗಿರ್ತೀರಿ. ಮತ್ತೆ ಒಂದು ಪಿನ್ ಜನರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ನೋಡಿ, ಇಲ್ಲಿ ನಾನು ಆಲ್ರೆಡಿ ನಮ್ಮ ಫ್ಯಾಮಿಲಿದವ್ರಿಗೆ ಸೆಟ್ ಮಾಡೋ ಆಧಾರ್ ಕಾರ್ಡ್ನಲ್ಲಿ ಈ ಥರ ಬಂದಿದೆ. ನೀವು ನೋಡ್ಕೋಬೋದು, ನಾನು 3 ಜನ ಸೆಟ್ ಮಾಡ್ಕೊಂಡಿನಿ. ನೀವು ನಿಮ್ಮಿಷ್ಟ, ನೀವು ಎಷ್ಟು ಜನರಿಗೂ ಚೆಕ್ ಮಾಡ್ಕೋಬೋದು. ಇವಾಗ ನಿಮ್ಮದು ಯಾರ ಅಕೌಂಟ್ಗೆ ಹಣ ಬಂದಿಲ್ಲ ಅವ್ರದ್ದು ಆಧಾರ್ ಕಾರ್ಡ್ ಎಂಟರ್ ಮಾಡಿ OTP ಎಂಟರ್ ಮಾಡಿ ನೆಕ್ಸ್ಟ್ ಅವ್ರದ್ದು ಪಿನ್ ಜನರೇಟ್ ಮಾಡಬೇಕಾಗುತ್ತೆ. ನಾನು ಇವಾಗ ಎಕ್ಸಾಂಪಲ್ ಒಬ್ರು ತೋರಿಸ್ತೀನಿ ನೋಡಿ, ಲಕ್ಷ್ಮಮ್ಮ ಅಂತ. ಈ ಥರ ಅವ್ರ ಹೆಸರು ಸೆಲೆಕ್ಷನ್ ಮಾಡಿಕೊಂಡು ಇಲ್ಲಿ ಪಿನ್ ಜನರೇಟ್ ಮಾಡಬೇಕಾಗುತ್ತೆ. ಇಲ್ಲಿ ಇಂಟರ್ ಪಿನ್ ಅಂತಿದೆ ಅಲ್ಲ, ಒಂದು ಪಿನ್ ಸೆಟ್ ಮಾಡಬೇಕಾಗುತ್ತೆ. ನೀವು ರಿಜಿಸ್ಟರ್ ಆಗುವಾಗ ಒಂದು ಪಿನ್ ಸೆಟ್ ಮಾಡಬೇಕಂತ ಅದೇ ಕೇಳುತ್ತೆ, ಅವಾಗ ನೀವು ಸೆಟ್ ಮಾಡ್ಕೋಬೇಕು. ನಾನು ಇವಾಗ ಈ ಪಿನ್ ಜನರೇಟ್ ಮಾಡಿ ತಿಳಿಸ್ಕೊಡ್ತೀನಿ ನೋಡಿ, ಯಾವ ರೀತಿ ಆ್ಯಪ್ ಒಳಗೆ ಎಂಟರ್ ಆಗಬೇಕಂತ. ಒಂದು ಪಿನ್ ಎಂಟರ್ ಮಾಡಿ ನೆಕ್ಸ್ಟ್ ಇಲ್ಲಿ ಲಾಗಿನ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿ ಈ ಥರ ಬರುತ್ತೆ ಮೇನ್ ಆ್ಯಪ್ ಎಲ್ಲ. ಈ ಥರ ಇಂಟರ್ಫೇಸ್ ಬರುತ್ತೆ. ನೀವು ಫಸ್ಟ್ ಈ ಥರ ಅಪ್ಲಿಕೇಶನ್ನಲ್ಲಿ ಓಪನ್ ಆಗಿ ನೆಕ್ಸ್ಟ್ ಈ ಥರ ಬಂದಮೇಲೆ ರಿಜಿಸ್ಟರ್ ಆದಮೇಲೆ ನೀವು ಫಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಇನ್ ಬ್ಯಾಂಕ್ ಅಕೌಂಟ್ ಅಂತಿದೆ. ಅಂದರೆ ನಿಮ್ಮ ಬ್ಯಾಂಕ್ ಅಕೌಂಟಿಗೆ ಆಧಾರ್ ಲಿಂಕ್ ಆಗಿದೆ ಇಲ್ಲಪ್ಪ ಅಂತ ಚೆಕ್ ಮಾಡ್ಬೇಕು ಮೇನ್. ಯಾಕಪ್ಪ ಅಂದರೆ ನಿಮಗೆ ಗೃಹಲಕ್ಷ್ಮಿ ಅಮೌಂಟು ಆಧಾರ್ ಕಾರ್ಡ್ ಮುಖಾಂತರ ಹಾಕೋದು. ಆಧಾರ್ ಕಾರ್ಡ್ ಮುಖಾಂತರ ಹಾಕಿದರೆ ನಿಮ್ಮ ಅಕೌಂಟ್ಗೆ ಬರುತ್ತೆ. ಆ ಆಧಾರ್ ಕಾರ್ಡು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಇಲ್ಲ ಅಂತ ಚೆಕ್ ಮಾಡಬೇಕು. ಫಸ್ಟು ಪ್ರಾಬ್ಲಮ್, ನಿಮ್ಮದು 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ. ಯಾವ ಬ್ಯಾಂಕ್ ಅಕೌಂಟ್ಗೆ ಆಧಾರ್ ಲಿಂಕ್ ಆಗೋದೇ ಇಲ್ಲ ಅಂತ ನಿಮಗೆ ಡೌಟ್ ಇರುತ್ತೆ. ಅಂದರೆ ಸ್ವಲ್ಪ ಜನಗೆ 2-3 ಬ್ಯಾಂಕ್ ಅಕೌಂಟ್ ಇರುತ್ತೆ, 2 3 ಇರುತ್ತೆ. ಅವ್ರದ್ದು ಯಾವ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ಅಂತ ಕೂಡ ಗೊತ್ತಿರೋಂಗಿಲ್ಲ. ಅದು ಇಲ್ಲಿ ಈ ವೆಬ್ಸೈಟ್ನಲ್ಲಿ ತಿಳಿಸ್ಕೊಡ್ತೀನಿ. ಏನಿಲ್ಲ, ಇಲ್ಲಿ ಸೀಡಿಂಗ್ ಸ್ಟೇಟಸ್ ಆಫ್ ಆಧಾರ್ ಬ್ಯಾಂಕ್ ಅಂತಿದಲ್ಲ ಫ್ರೆಂಡ್ಸ್, ಇದ್ರ ಮೇಲೆ ಟ್ಯಾಪ್ ಮಾಡಿ. ಇದ್ರ ಮೇಲೆ ಟ್ಯಾಪ್ ಮಾಡಿದರೆ ಇಲ್ಲಿ ಇಂಟರ್ ಆಧಾರ್ ನಂಬರ್ ಅಂತಿದೆ. ಅಂದರೆ ನಿಮ್ಮದು ಯಾರ್ದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅವ್ರದ್ದು ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಾಗುತ್ತೆ. ನಾನು ಎಕ್ಸಾಂಪಲ್ ಇಲ್ಲಿ ಒಬ್ರು ಹಾಕಿ ತೋರಿಸ್ತೀನಿ ನೋಡಿ, ಇವ್ರದ್ದೇ. ಈ ಥರ ಆಧಾರ್ ಕಾರ್ಡ್ ನಂಬರ್ 12 ಡಿಜಿಟ್ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ ನೆಕ್ಸ್ಟ್ ಗೆಟ್ ಸೆಂಡಿಂಗ್ ಸ್ಟೇಟಸ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಯಾಕಪ್ಪ ಅಂದರೆ ಅದು ಸ್ಟೇಟಸ್ ತೋರಿಸುತ್ತೆ. ಇಲ್ಲಿ ಗೆಟ್ ಸೆಂಡಿಂಗ್ ಸ್ಟೇಟಸ್ ಮೇಲೆ ಟ್ಯಾಪ್ ಮಾಡ್ತೀನಿ ನೋಡಿ. ಈ ಥರ ಬಂದಿದೆ, ನೋಡ್ಕೋಬೋದು. ಸೆಂಡಿಂಗ್ ಡೀಟೇಲ್ಸ್ ಆಫ್ ದಿ ಬೆನಿಫಿಷರಿ ಅಂತ ಇದೆ. ಅಂದರೆ ಸೆಂಡಿಂಗ್ ಆಗಿದ್ದು ಬೆನಿಫಿಷರಿ ಲಿಸ್ಟ್ ಇದು. ಲಾಸ್ಟ್ ಅಪ್ಡೇಟು 28/11/2020 ಅಂತಿದೆ. ರಿಕ್ವೆಸ್ಟಿಂಗ್ ಡೇಟು 2/3/2024 7:57ಗೆ ಟೈಮಿಂಗ್ ಇದು. ನೆಕ್ಸ್ಟ್ ರಿಕ್ವೆಸ್ಟ್ ನಂಬರ್ ಇದಂತ, ಅದು ಕೂಡ ಅದು ಏನೋ ನಂಬರ್ ಇದೆ. ಇಲ್ಲಿ ನೋಡ್ಕೋಬೋದು ಮೇನ್ ನಿಮ್ಮದು ಬ್ಯಾಂಕ್ ನೇಮ್ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಸೀಡಿಂಗ್ ಸ್ಟೇಟಸ್ ಆ್ಯಕ್ಟಿವ್ ಅಂತಿದೆ. ಸ್ವಲ್ಪ ಜನಗೆ ಇಲ್ಲಿ
ಇನ್ಆಕ್ಟಿವ್ ಇರುತ್ತೆ. ಮೇನ್ ಇದೆ ನಮಗೆ ಇಲ್ಲಿ ಆಕ್ಟಿವ್ ಅಂತ ಇರ್ಬೇಕು. ಈ ತರ ಇನ್ಆಕ್ಟಿವ್ ಇದ್ರೆ ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಇದೆ ಆದ್ರೂ ಆಕ್ಟಿವ್ ಇಲ್ಲ ಅಂತ ಅರ್ಥ. ನೀವು ಬ್ಯಾಂಕ್ ಹೋಗಿ ಆಕ್ಟಿವ್ ಮಾಡ್ಕೋಬೇಕಾಗುತ್ತೆ. ಇದು ಈ ಬ್ಯಾಂಕ್ ಅಂತ ನಮ್ಗೆ ಅರ್ಥ ಆಯ್ತು. ಬ್ಯಾಂಕ್ ನೇಮ್ ಬಂದ್ಬಿಟ್ಟು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ, ಇಲ್ಲಿ ಸೀಡಿಂಗ್ ಸ್ಟೇಟಸ್ ಬಂದ್ಬಿಟ್ಟು ಆಕ್ಟಿವ್ ಅಂತಿದೆ. ಈ ತರ ನೀವು ತಿಳ್ಕೊಬೇಕಾಗುತ್ತೆ. ಫಸ್ಟ್ ಏನಿಲ್ಲ, ನೀವು ಬ್ಯಾಂಕ್ ನೇಮು ಗೊತ್ತಾಯ್ತು, ಮತ್ತೆ ನೆಕ್ಸ್ಟ್ ಇಲ್ಲಿ ಆಕ್ಟಿವ್ ಅಂತಿದೆ ಅಂದ್ರೆ ಈ ಬ್ಯಾಂಕ್ ಅಕೌಂಟ್ಗೆ ನಮ್ಮ ಆಧಾರ್ ಕಾರ್ಡು ಲಿಂಕ್ ಆಗಿದೆ, ಆಕ್ಟಿವ್ ಅಲ್ಲಿ ಇದೆ ಅಂತ ಅರ್ಥ ನಮ್ದು. ಇಲ್ಲಿ ಈ ಪ್ರಾಸೆಸ್ ಗೊತ್ತಾಯ್ತು, ಈ ಅಕೌಂಟ್ಗೆ ನಮ್ದು ಬ್ಯಾಂಕ್ ಅಕೌಂಟ್ ಲಿಂಕ್ ಆಗಿದೆ ಅಂತ. ನೆಕ್ಸ್ಟ್ ನೀವೇನ್ ಮಾಡ್ಬೇಕು, ನಿಮ್ದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂದ್ರೆ ಫಸ್ಟ್ ತಿಳಿಸ್ಕೊಡ್ತೀನಿ. ನೆಕ್ಸ್ಟ್ ಹೋಮ್ ಪೇಜ್ಗೆ ಬಂದು ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಇವಾಗ ಅವ್ರದ್ದು ಬ್ಯಾಂಕ್ ಅಕೌಂಟ್ಗೆ ಲಿಂಕ್ ಆಗಿದೆ ನಂಬರ್, ಆಧಾರ್ ಕಾರ್ಡ್ ನಂಬರ್, ಆ ಯೂನಿಯನ್ ಬ್ಯಾಂಕ್ ಅಂತ. ನೆಕ್ಸ್ಟ್ ಇಲ್ಲಿ ಪೇಮೆಂಟ್ ಸ್ಟೇಟಸ್ ಮೇಲೆ ಟ್ಯಾಪ್ ಮಾಡಬೇಕಾಗುತ್ತೆ. ಇದ್ರ ಮೇಲೆ ಟ್ಯಾಪ್ ಮಾಡಿದ್ರೆ ಇಲ್ಲಿ ನೋಡ್ಕೋಬಹುದು ಸ್ಕೀಮ್ ವೇರ್ ಬೆನಿಫಿಷರಿ ಆಸ್ ಗೆಟಿಂಗ್ ದಿ ಬೆನಿಫಿಷರಿ ಅಂತಿದೆ. ನೆಕ್ಸ್ಟ್ ಇಲ್ಲಿ ನೋಡ್ಕೋಬಹುದು ಅವ್ರದ್ದು ಗೃಹಲಕ್ಷ್ಮಿ ಅಂತ ಬಂದಿದೆ. ನೆಕ್ಸ್ಟ್ ಇದು ಬೇರೆ ಸ್ಕೀಮ್ಗಳು ಬಂದಿದೆ ಅವ್ರದ್ದು. ಇಲ್ಲಿ ನಮ್ಗೆ ಬೇಕಾಗಿರೋದು ಗೃಹಲಕ್ಷ್ಮಿ ಅಂತ, ಇಲ್ಲಿ ಗೃಹಲಕ್ಷ್ಮಿ ಅಂತ ಇದೆಯಲ್ಲ, ಗೃಹಲಕ್ಷ್ಮಿ ಅಂತ ಬಂದಿದೆ. ಇದ್ರ ಮೇಲೆ ಟ್ಯಾಪ್ ಮಾಡ್ತೀನಿ. ಇಲ್ಲಿ ನೋಡ್ಕೋಬಹುದು ನೀವು ಬೆನಿಫಿಷರಿ ನೇಮ್ ಲಕ್ಷ್ಮಮ್ಮ, ಸ್ಕೀಮ್ ನೇಮ್ ಗೃಹಲಕ್ಷ್ಮಿ ಅಂತ. ಅವ್ರು ನೋಡ್ಕೋಬಹುದು ಎಲ್ಲಾ ಮಂತ್ ಬಂದಿದೆ 2000 ಇಲ್ಲಿ ನೋಡ್ಕೋಬಹುದು 2000 ನೋಡ್ಕೋಬಹುದು. ಅವ್ರದ್ದು ಎಲ್ಲ ಸ್ಕೀಮ್ ಕರೆಕ್ಟ್ ಆಗಿದೆ, ಆಧಾರ್ ಕಾರ್ಡ್ ಲಿಂಕ್ ಆಗಿದೆ ಬ್ಯಾಂಕ್ ಅಕೌಂಟ್ಗೆ, ಮತ್ತೆ ಅವ್ರದ್ದು ಗೃಹಲಕ್ಷ್ಮಿ ಅಮೌಂಟ್ಗೆ ಬಂದಿದೆ. ಈ ಆ್ಯಪ್ನಲ್ಲಿ ಎಲ್ಲ ವರ್ಕ್ ಆಗುತ್ತೆ. ಈ ಆ್ಯಪ್ನಲ್ಲಿ ಎಲ್ಲ ನಾವು ತಿಳ್ಕೊಬೇಕಾಗುತ್ತೆ. ಈ ಆ್ಯಪ್ನಲ್ಲಿ ಎಲ್ಲ ಕ್ಲಾರಿಟಿಯಾಗಿ ತಿಳ್ಕೊಂತೀರಿ ನೀವು. ನೋಡ್ಕೋಬಹುದು ಅವ್ರದ್ದು ಎಲ್ಲ ಪೇಮೆಂಟ್ ಕಡೆ ಬಂದಿದೆ. ಪ್ರೂಫ್ಗಿಂತ ತೋರಿಸ್ತೀನಿ ನೋಡಿ, 2000 ರೂಪಾಯಿ ನೋಡ್ಕೋಬಹುದು. 6 ತಿಂಗಳು 2ನೇ ತಿಂಗಳು 6ನೇ ಡೇಟ್ ಈ ತಿಂಗಳದಾಗೆ ಬಂದಿದೆ ಇದು 2000 ರೂಪಾಯಿ. ನೋಡ್ಕೋಬಹುದು ಇದು 6 ತಿಂಗಳದಾಗ 2000 ರೂಪಾಯಿ ಬಂದಿದೆ. 2000 ರೂಪಾಯಿ ಎಲ್ಲ ಅಮೌಂಟ್ ಬಂದಿದೆ ಆಲ್ಮೋಸ್ಟ್ ಇವ್ರದ್ದು. ನೀವು ಈ ತರ ಪ್ರಾಸೆಸ್ ಫಾಲೋ ಮಾಡಬೇಕಾಗುತ್ತೆ. ಇಲ್ಲಿ ಬ್ಯಾಗ್ ಬಂದ್ಬಿಟ್ಟು ಬೇರೆ ಅಮೌಂಟ್ಗೆ ಬಂದಿದೆ. ನಮ್ದು ಬೇರೆ ಅಕೌಂಟ್ ಸ್ಕೀಮ್ ಗಿಡಿದ್ರು ಕೂಡ ನಮ್ಮ ಸೀದಾ ಅಕೌಂಟ್ ನಮ್ಮ ಅಕೌಂಟ್ಗೆ ಬರುತ್ತೆ ಅಂತ. ಇಲ್ಲ ಈ ಅಕೌಂಟ್ಗೆ ಬಂದ್ರೆ ಆಧಾರ್ ಕಾರ್ಡ್ ಮುಖಾಂತರ ಇಲ್ಲೇ ನೋಡ್ಕೋಬಹುದು ನಾವು. ಸ್ಕೀಮ್ ಇದು ಬೇರೆ ಸ್ಕೀಮ್ ಬಂದ್ಬಿಟ್ಟು 1200 ರೂಪಾಯಿ ಬಂದಿದೆ. ಅಂದ್ರೆ ಇದು ತಿಂಗಳು ಪಿಂಚಿನ ಅಂತಿರಲ್ಲ, ಅದು ಆ ಥರದೊಂದು ಇದು 1200 ರೂಪಾಯಿ ಬಂದಿದೆ. ಇಲ್ಲಿ ನೋಡ್ಕೋಬಹುದು ಗೃಹಲಕ್ಷ್ಮಿ ಮೇನ್ ನಮ್ಗೆ ಬೇಕಾಗಿರೋದು ಗೃಹಲಕ್ಷ್ಮಿ ಅಮೌಂಟ್ ಬಂದಿಲ್ಲ ಅಂತ ಸ್ವಲ್ಪ ಜನ ಡೌಟ್ ಇರುತ್ತಲ್ಲ. ಈ ಆ್ಯಪ್ನಲ್ಲಿ ಎಲ್ಲ ತಿಳಿಸ್ಕೊಟ್ಟಿನಿ. ಗೃಹಲಕ್ಷ್ಮಿ ಅಮೌಂಟ್ ಇಲ್ಲಿ ಬಂದಿದೆ, ಪ್ರೂಫ್ಕೊಂಡು ತೋರಿಸಿ ನೋಡಿ ನಿಮ್ಗೆ. ಇಲ್ಲಿ ಗೃಹಲಕ್ಷ್ಮಿ ಅಪ್ಲಿಕೇಶನಲ್ಲಿ DBT ಅಪ್ಲಿಕೇಶನಲ್ಲಿ ಗೃಹಲಕ್ಷ್ಮಿ ಅಮೌಂಟ್ ಬಂದಿದೆ, ಎಲ್ಲ ಪ್ರೂಫ್ ತೋರಿಸ್ತೀನಿ. ಮತ್ತು ಅಕೌಂಟ್ ನಂಬರ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿದ್ದು ಕೂಡ ತೋರಿಸ್ತೀನಿ. ನಮ್ಮ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಆಕ್ಟಿವೇಟ್ ಮಾಡಿ. ವಿಡಿಯೋ ಯೂಸ್ಫುಲ್ ಆದರೆ ಸ್ವಲ್ಪ ಜನಕ್ಕೆ ಶೇರ್ ಮಾಡಿ. ನಮ್ಮ ಚಾನಲಲ್ಲಿ ಈ ಥರ ಕಂಟೆಂಟ್ ಬರ್ತಾ ಇರ್ತವೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.